ನಮಸ್ಕಾರ ನನ್ನ ಪ್ರಿಯ ಯೂಟ್ಯೂಬ್ ಕುಟುಂಬದವರೇ. ಬಹಳ ದಿನಗಳಿಂದ ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ ನನಗೆ ಸಿಗ್ತಾನೇ ಇದೆ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನಾವು ಮಾಡ್ತಾ ಇರುವಂಥ ರೆಸಿಪಿ ಯಾವುದಂದರೆ ನೂಡಲ್ಸ್. ಸೊ ಒಂದು ಪ್ರಶ್ನೆ ಕೇಳ್ತೀನಿ, ನೂಡಲ್ಸ್ ಅಂದರೆ ಮನೆಯಲ್ಲಿ ಯಾರಿಗೆಲ್ಲ ತುಂಬ ಖುಷಿಯಾಗುತ್ತೆ, ಮಕ್ಳಿಗ ಅಥವಾ ದೊಡ್ಡವ್ರಿಗ? ನಿಮ್ಮ ಆನ್ಸರ್ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಸೊ ನೂಡಲ್ಸ್ ಬಗ್ಗೆ ನಾವು ಒಂದಿಷ್ಟು ಹಿಸ್ಟ್ರಿನ ತಿಳ್ಕೊಳ್ಳೋಣ, ಇದ್ರ ಬಗ್ಗೆ ಇತಿಹಾಸನ ತಿಳ್ಕೊಳ್ಳೋಣ. ನೂಡಲ್ಸ್ ಇಂದು ವಿಶ್ವದಾದ್ಯಂತ ಫೇಮಸ್ ಆಗಿದೆ, ಆದರೆ ಅದರ ಇತಿಹಾಸ ಸುಮಾರು 4000 ವರ್ಷಗಳಷ್ಟು ಹಳೆಯದು ಅಂತ ಸಂಶೋಧಕರು ಹೇಳ್ತಾರೆ. ಮೊದಲು ನೂಡಲ್ಸ್ ಚೀನಾದಲ್ಲಿ ಮಾಡಲಾಗುತ್ತದೆ ಎನ್ನುವ ಸಾಕ್ಷ್ಯಗಳು ತುಂಬಾ ಸಿಕ್ಕಿದೆ. ನಂತರ ಅದು ಜಪಾನ್, ಅದಾದಮೇಲೆ ಕೊರಿಯಾ, ಅದಾದಮೇಲೆ ಇಟಲಿ, ಮತ್ತು ಹಾಗೆ ಒಂದೊಂದು ಆಗ್ತಾ ಒಂದೊಂದು ದೇಶಗಳಾಗ್ತಾ ಆಗ್ತಾ ಇಡೀ ಜಗತ್ತಿನಲ್ಲೇ ಅದು ನೂಡಲ್ಸ್ ಅನ್ನೋ ಒಂದು ರೆಸಿಪಿ ಹರಡ್ಕೊಳ್ಳುತ್ತೆ. ಇವತ್ತು ಕೂಡ ನೂಡಲ್ಸ್ ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ರಿಗೂ ಕೂಡ ಅದು ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ಕರೆಕ್ಟ್? ಎಸ್ ಎಸ್ ಅಂದರೆ ಎಸ್ ಅಂತ ಹೇಳಿ, ನೋ ಅಂದರೆ ನೋ ಅಂತ ಹೇಳಿ. ಸೊ ಇದರಲ್ಲಿ ಒಂದು ಸ್ಟೋರಿ ನೋಡೋದಾದರೆ, ಒಂದಿನ ಗೋಧಿ ಹಿಟ್ಟು ಮೀಟಿಂಗ್ ಕರೆಯುತ್ತಂತೆ. ಏನು ಮೀಟಿಂಗ್ ಇರ್ಬೋದು ಅಂತ ಎಲ್ಲರೂ ಸೇರಿಕೊಂಡಾಗ ಹಿಟ್ಟು ಹೇಳುತ್ತಂತೆ, ನಾನಂತೂ ಚಪಾತಿ ಹಾಕ್ತಾಯಿದ್ದೀನಪ್ಪ ಅಂತ. ಅದಕ್ಕೆ ಅಕ್ಕಿ ಹೇಳುತ್ತಂತೆ, ಅಂದರೆ ರೈಸ್, ನಾನಂತೂ ಅನ್ನ ಹಾಕ್ತೀನಪ್ಪ. ಆಗ ಒಂದು ಸಣ್ಣ ನೂಡಲ್ಸ್ ಹೇಳ್ತದಂತೆ, ನಾನು ವಿಶ್ವನೇ ಸುತ್ತೀನಿ. ಅದಕ್ಕೆ ಈಗಲೂ ಕೂಡ ಅದು ವಿಶ್ವದಾದ್ಯಂತ ಎಲ್ರಿಗೂ ಕೂಡ ಇಷ್ಟ ಆಗಿರುವಂಥ ನೂಡಲ್ಸ್ನ ಬರೀ ಮಾಮೂಲಿ ನೂಡಲ್ಸ್ನ ವೈಟ್ ನೂಡಲ್ಸ್ ಅಥವಾ ಗೋಧಿ ನೂಡಲ್ಸ್ ಅಷ್ಟೇ ಮಾಡ್ದೇ ಮಾಚಾ ನೂಡಲ್ಸ್ ಮಾಡ್ತಾರೆ, ಮತ್ತು ಗ್ರೇನ್ಸ್ ನೂಡಲ್ಸ್ ಮಾಡ್ತಾರೆ, ತೋಫು ನೂಡಲ್ಸ್ಗಳು ಮಾಡ್ತಾರೆ, ಇನ್ನೂ ಹಲವಾರು ಟೇಸ್ಟಿಗಳಲ್ಲಿ ನೂಡಲ್ಸ್ಗಳನ್ನ ಪ್ರಿಪೇರ್ ಮಾಡ್ತಾರೆ. ಆದರೆ ಅದಕ್ಕೆ ಹಾಕುವಂಥ ಮಸಾಲೆಗಳು ಮಾತ್ರ ಚೇಂಜ್ ಆಗ್ತಾನೆ ಹೋಗುತ್ತೆ. ಯಾವ ರೀತಿ ನೂಡಲ್ಸ್ಗಳು ಚೇಂಜ್ ಆಗ್ತಾ ಇರುತ್ತೆ, ಅದೇ ರೀತಿಯಲ್ಲೇ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದಕ್ಕೇ ಹೇಳ್ಬೋದು, ನೂಡಲ್ಸು ಪ್ರತಿ ದೇಶದಲ್ಲೂ ನೂಡಲ್ಸ್ ಇದೆ. ಅದಕ್ಕೆ ನೂಡಲ್ಸ್ ಹೇಳ್ತಿರ್ಬೋದು, ನನ್ನ ಪಾಸ್ಪೋರ್ಟ್ಗೆ ಸ್ಟ್ಯಾಂಪ್ ಹಾಕೋಕ್ಕೆ ಪೇಜಸ್ಸೇ ಸಾಕಾಗಲ್ಲ, ಯಾಕಂದರೆ ಅಷ್ಟು ಫೇಮಸ್ ಆಗಿರೋವಂಥದ್ದು ನೂಡಲ್ಸ್ ಅಂತ ಹೇಳ್ಬೋದು. ಸೊ ಓಕೆ, ಇದನ್ನೆಲ್ಲ ಹೇಳ್ಕೊತಾ ನಮ್ಮ ರೆಸಿಪಿ ಕಡೆ ಬರೋಣ. ನಮ್ಮ ರೆಸಿಪಿ ನೂಡಲ್ಸ್ ಮಾಡೋದಕ್ಕೆ ಏನೆಲ್ಲ ಬೇಕಾಗುತ್ತಂತ ಅಂದರೆ, ಫಸ್ಟು ಈರುಳ್ಳಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು ಅಥವಾ ಬೆಲ್ ಪೆಪ್ಪರ್ಸ್ ಕೂಡ ತೊಗೊಳ್ಳಿ. ಬೆಲ್ ಪೆಪ್ಪರ್ಸ್ ಅಂತ ಅಂದಾಗ ಗೊತ್ತಾಗಲಿಲ್ಲ ಅಂದರೆ ಕಲರ್ ಕ್ಯಾಪ್ಸಿಕಮ್ ಅಂತ ಹೇಳ್ಬೋದು. ಸೊ ಹೇಗೆ ಹೇಳ್ತೀರಾ ಅದು ನಿಮ್ಮ ಅನುಕೂಲ. ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ, ಆಮೇಲೆ ಸ್ವಲ್ಪ ಹಸಿಮೆಣ್ಸಿಕಾಯಿ. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡ್ತಾ ಇಲ್ಲ, ಅಥವಾ ಅಜಿನೋಮೋಟೊ ಹೇಳ್ತಾರಲ್ಲ, ಸೊ ಅದನ್ನು ಕೂಡ ನಾವಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ಸೊ ನ್ಯಾಚುರಲ್ ಆಗೇ ಮನೆಯಲ್ಲಿ ಜಸ್ಟ್ ಈವನ್ ನಾವು ವಿನಿಗರ್ ಕೂಡ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ, ಬರೀ ಸೋಯಾ ಸಾಸ್ ಮಾತ್ರನೇ ಇಲ್ಲಿ ಯೂಸ್ ಮಾಡ್ತಾ ಇರೋದು. ಓಕೆ, ಇದನ್ನೆಲ್ಲ ನೀಟಾಗಿ ಸ್ಲೈಟಾಗಿ, ತುಂಬ ಸಣ್ಣಕ್ಕೂ ಬೇಡ, ತುಂಬ ದಪ್ಪಕ್ಕೂ ಬೇಡ, ಆ ರೀತಿ ನೀಟಾಗಿ ಇದನ್ನು ಕಟ್ ಮಾಡ್ಕೋತಾ ಇರಿ. ಸೊ ಇದ್ರ ಮಧ್ಯೆ ಒಂದು ವಿಷಯ ತಿಳಿಸೋಣ ಅಂತ ಅಂದಾಗ, ಈ ಗ್ರೀನ್ ಕ್ಯಾಪ್ಸಿಕಮ್ ಏನಿದೆ ಇದನ್ನು ಜಾಸ್ತಿ ಫ್ರೈ ಮಾಡಬಾರ್ದು. ಯಾಕಂದರೆ ಜಾಸ್ತಿ ಫ್ರೈ ಮಾಡಿದಷ್ಟು ಆ ಕ್ರಿಸ್ಪಿನೆಸ್ ಏನಿದೆ ಅದು ಹೊರಟೋಗುತ್ತೆ, ಮತ್ತು ಅದರಲ್ಲಿರುವಂಥ ಒಂದು ವಿಟಮಿನ್ಸ್ಗಳೇನಿರುತ್ತೆ, ಅದರಲ್ಲಿ ಆ ತರಕಾರಿಗಳಲ್ಲಿ ಏನಿರುತ್ತೆ ಅದೆಲ್ಲ ಹೊರಟೋಗುತ್ತೆ. ಸೊ ಹಾಗಾಗಿ ಯಾವಾಗಲೂ ತರಕಾರಿನ ಫ್ರೈ ಮಾಡಬೇಕಾದ್ರೆ, ಅಂದರೆ ಈ ಥರ ರೆಸಿಪಿಗಳಿಗೆ ನೂಡಲ್ಸ್ ಆಗಲಿ ಮತ್ತು ಫ್ರೈಡ್ ರೈಸ್ಗಳಾಗಲಿ, ಈ ರೀತಿ ರೆಸಿಪಿಗಳು ಮಾಡಬೇಕಾದ್ರೆ ಯಾವಾಗಲೂ ತರಕಾರಿಗಳನ್ನ ಜಸ್ಟ್ ಶಾಲೋ ಫ್ರೈ ಥರ ಮಾಡಿದ್ರೆ ಸಾಕಾಗುತ್ತೆ. ಆವಾಗಲೇ ಅದು ಕ್ರಿಸ್ಪಿಯಾಗಿ ಕ್ರಂಚಿಯಾಗಿರುತ್ತೆ, ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಇಲ್ಲಿ ಕ್ಯಾರೆಟ್ ಕಟ್ ಮಾಡ್ಕೋತಾ ಇದ್ದೀನಿ. ಕ್ಯಾರೆಟ್ನ ನಾನು ಸಣ್ಣ ಕಟ್ ಮಾಡ್ಕೋತಾ ಇಲ್ಲ, ಜೂಲಿಯನ್ ಕ್ಯಾರೆಟ್ ಅಂತ ಹೇಳ್ಬೋದು. ಯಾವ ರೀತಿ ಜೂಲಿಯನ್ ಜಿಂಜರ್ ಅಂತ ಕಟ್ ಮಾಡ್ತೀವಿ ನೋಡಿ, ಸಣ್ಣ ಉದ್ದಕ್ಕೆ, ಸೊ ಅದೇ ರೀತಿಯಲ್ಲೇ ಕಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಅಂತಲೇ ತುಂಬ ಇನ್ಸ್ಟ್ರೂಮೆಂಟ್ಗಳು ಬಂದಿದೆ, ಅಥವಾ ಮೆಷಿನ್ ಅಂತ ಅನ್ಬೋದು, ಅದು ಬಂದಿದೆ. ಆದರೆ ಅದಕ್ಕಿಂತ ಚಾಕುನಲ್ಲೇ ಈ ರೀತಿಯೇ ಮಾಡ್ಕೋಬೋದು. ಅರ್ಜೆಂಟಾಗಿ ಬೇಕು ಅಂತಂದರೂ ಕೂಡ ನಾಕಿರೋರಾದರೆ ಮಾಡಿ, ಸುಮ್ಮನೆ ಕೈನ ಇದು ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ನೆಕ್ಸ್ಟ್ ಇದಕ್ಕೆ ಎಲೆಕೋಸ್ ಅಂದರೆ ಕ್ಯಾಬೇಜ್. ಸೊ ಇದರಲ್ಲಿ ಕ್ಯಾಬೇಜಲ್ಲೂ ಕೂಡ ತುಂಬ ಥರನೇ ಕ್ಯಾಬೇಜ್ ಇದೆ. ನಾನಿಲ್ಲಿ ನಾರ್ಮಲ್ ಕ್ಯಾಬೇಜ್ನ ಯೂಸ್ ಮಾಡ್ತಾ ಇರೋದು. ನೋಡಿ, ಇದು ಗೋಬಿ ಕೂಡ ಮಾಡ್ತಾರಲ್ಲ ಆ ಕ್ಯಾಬೇಜ್, ಇದು ಯಾವುದೇ ಬರ್ಗರ್ದಲ್ಲ, ಲೆಟಸ್ ಅಲ್ಲ ಇದು. ಸೊ ಇದು ಜಸ್ಟ್ ಕ್ಯಾಬೇಜ್ ಅಷ್ಟೇ. ಸೊ ಇದನ್ನು ಕೂಡ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇದಕ್ಕೊಂದು ಪ್ರೋ ಟಿಪ್ ಏನಂತ ಹೇಳೋಣ. ಮನೆಯಲ್ಲಿ ತುಂಬ ಜನ ಇರ್ತಾರೆ, ನೂಡಲ್ಸ್ ಮಾಡ್ತಾ ಇರ್ತೀರಾ, ಅದೇ ಟೈಮಲ್ಲಿ ಇನ್ನಿಬ್ಬರು ಬರ್ತಾರೆ, ಆವಾಗ ನೀವೇನು ಮಾಡ್ತೀರಾ, ನೂಡಲ್ಸ್ ಜಾಸ್ತಿ ಬೇಕಾಗುತ್ತಲ್ಲ. ಸೊ ಆ ಟೈಮಲ್ಲಿ ಏನಾದರೂ ನಿಮಗೆ ಕ್ಯಾಬೇಜ್ ಏನಾರು ಇದ್ದರೆ ಅದನ್ನೇ ಜಾಸ್ತಿ ಹಾಕಿ, ಆವಾಗ ನೂಡಲ್ಸಿಗೆ ಅದು ಹೊಂದ್ಕೊಳ್ಳುತ್ತೆ, ಮತ್ತು ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಹೋಪ್ ಈ ಟಿಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಯಾಕಂದರೆ ಅರ್ಜೆಂಟಾಗಿ ಮತ್ತೆ ಓಡೋಗಿ ನಾವು ನೂಡಲ್ಸ್ ತರೋದಕ್ಕಾಗಲ್ಲ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಅದಾದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಶುಂಠಿ ಬೆಳ್ಳುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ.
ನಾನು ಪ್ರಿಫರ್ ಮಾಡೋದಾದರೆ ಈ ರೀತಿ ಕಟ್ ಮಾಡೇ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟಿಗೆ ಕೂಡ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಯಾವಾಗಲೂ ನೀವು ಶುಂಠಿ ಬೆಳ್ಳುಳ್ಳಿ ಮಾಡುವಂಥ ಎಲ್ಲ ರೆಸಿಪಿಗೂ ಕೂಡ ಫ್ರೆಶ್ ಆಗೇ ಯೂಸ್ ಮಾಡಿ. ಏನೇ ಇದನ್ನು ಏನು ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡಬೇಕಾದ್ರೆ ಫ್ರೆಶ್ ಆಗೇ ಯೂಸ್ ಮಾಡಿ. ಯಾಕಂದರೆ ಅದು ಒಂದಿನ ಇಟ್ಟರೂ ಕೂಡ ತುಂಬ ಕೆಟ್ಟ ಸ್ಮೆಲ್ಲೇ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನನಗನ್ಸಿದ್ದು ಹೇಳ್ತಾ ಇದ್ದೀನಿ. ಬಟ್ ನನಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ. ಆದರೆ ಒಂದು ಸ್ಟೋರ್ ಮಾಡೋ ರೀತಿನೂ ಕೂಡ ಬೇರೆ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಅದು ನಂಗೆ ಗೊತ್ತಿಲ್ಲ. ಅದಕ್ಕೆಲ್ಲದಕ್ಕಿಂತ ಬೆಸ್ಟು ಈ ರೀತಿ ಫ್ರೆಶ್ಶಾಗಿ ಅಲ್ಲೇ ತೆಗೆದು ಅಲ್ಲೇ ಕಟ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ನಿಮ್ಗೇನು ಅನಿಸುತ್ತೆ, ಅಥವಾ ನಿಮ್ಗೇನಾದರೂ ಟಿಪ್ ಏನಾದರೂ ಗೊತ್ತಿದ್ದರೆ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅದನ್ನು ನಾನು ಫಾಲೋ ಮಾಡೋದಕ್ಕೆ ರೆಡಿ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಈಗ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ಇದ್ರೂ ಕೂಡ ಯೂಸ್ ಮಾಡ್ಕೊಳ್ಳಿ. ನಾವಿಲ್ಲಿ ಜಸ್ಟ್ ಸನ್ಫ್ಲವರ್ ಆಯಿಲ್ ಅದು ಇಮಾಮಿ ಇದರಲ್ಲಿ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಫಸ್ಟೇ ಯಾವಾಗ್ಲೂ ಶುಂಠಿ ಬೆಳ್ಳುಳ್ಳಿ ಹಾಕ್ಕೋಬೇಡಿ. ಫಸ್ಟು ಚಿಲ್ಲಿ ಹಾಕ್ಕೊಳ್ಳಿ. ಚಿಲ್ಲಿ ಹಾಕಿ ಒಂದು 2-3 ಸೆಕೆಂಡಿಗೆ ಆನಿಯನ್ನು, ಅದಾಗಿಂದ 2-3 ಸೆಕೆಂಡಿಗೆ ಗಾರ್ಲಿಕ್ ಮತ್ತು ಜಿಂಜರ್ನ ಯೂಸ್ ಮಾಡಬೇಕು. ಏನಕ್ಕೆ ಫಸ್ಟೇ ಯೂಸ್ ಮಾಡಬಾರ್ದು ಅಂದಾಗ ಕಂಪ್ಲೀಟ್ ಎಣ್ಣೆ ಫುಲ್ಲು ಅದೇ ಫ್ರಾಗ್ರೆನ್ಸ್ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಫುಲ್ಲು ಫ್ರಾಗ್ರೆನ್ಸ್ ಅದಾಗಲ್ಲ. ಸೊ ಇಲ್ಲಿ ನೋಡ್ಬೋದು ನಾನು ತುಂಬ ಅಲ್ಲಿ ಕುಕ್ ಮಾಡಿಲ್ಲ, ಜಸ್ಟ್ ಅಲ್ಲಿ ಶಾಲೋ ಫ್ರೈ ಥರ ಮಾಡ್ಕೋತಾ ಇರೋದೀಗ. ಜಸ್ಟ್ ಒಂದೊಂದು 2-3 1 ಮಿನಿಟ್ಸ್ ಅಷ್ಟೇ ಅಲ್ಲಿ ನಾನು ಹಿಂಗೆ ಫ್ರೈ ಮಾಡ್ಕೋತಾ ಇರೋದು. ಎಲ್ಲ ತರಕಾರಿನೂ ಕೂಡ ಹೀಗೆ ಒಂದೊಂದೇ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ತಾ ಬರಬೇಕು. ಸೊ ಇದ್ರ ಮಧ್ಯೆ ಒಂದು ಕ್ವೆಶನ್ ಕೇಳ್ತೀನಿ. ಇದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತಾ ಇಲ್ವಾ ನೋಡೋಣ. ಸೊ ಆಲ್ರೆಡಿ ನಾನು ತಿಳಿಸಿದ್ದೀನಿ, ಆದರೂ ನೋಡೋಣ. ನೂಡಲ್ಸ್ ಯಾವ ದೇಶದಲ್ಲಿ ಮೊದಲು ಹುಟ್ಟುತ್ತೆ? ಚೀನಾ ಅಥವಾ ಇಟಲಿ? ಸೊ ನಿಮ್ಮ ಆನ್ಸರ್ ಏನಂತ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ಸೊ ಇದಾದಮೇಲೆ ಎಲ್ಲ ವೆಜಿಟೇಬಲ್ನೂ ಕೂಡ ಹಾಕ್ಕೊಂಡು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಶಾಲೋ ಫ್ರೈ ಮಾಡ್ಕೊಳ್ಳಿ, ತುಂಬ ಜಾಸ್ತಿ ಫ್ರೈ ಮಾಡ್ತಾ ಬರಬೇಡಿ. ಶಾಲೋ ಫ್ರೈ ಆದರೆ ಸಾಕಾಗುತ್ತೆ. ಓಕೆ ನೋಡಿ, ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ವೆಜಿಟೇಬಲ್ಸ್ ಎಲ್ಲ. ತುಂಬ ಕುಕ್ ಮಾಡಿದ್ರೆ ಎಲ್ಲ ಲೈಕ್ ಒಂದು ಕಡೆ ಸೇರ್ಕೊಂಡು ಮಲ್ಕೊಬಿಟ್ಟಿದೆ ಅನ್ನಂಗೆ ಕಾಣಿಸುತ್ತೆ. ಇಲ್ಲ ಅಂದರೆ ಈ ರೀತಿ ಚೆನ್ನಾಗಿರುತ್ತೆ. ಇದ್ರ ಮೇಲೇ ನಾವು ನೂಡಲ್ಸ್ನ ಹಾಕ್ಕೋಬೇಕು. ನೂಡಲ್ಸ್ ಮಧ್ಯದಲ್ಲಿ ನಾನು ಇನ್ನೇನು ಹಾಕಿಲ್ಲ, ಅಲ್ಲಿ ಮಸಾಲೆಗಳೇನೂ ಹಾಕಿಲ್ಲ, ಡೈರೆಕ್ಟಾಗಿ ನೂಡಲ್ಸ್ ಹಾಕಿದ್ದೀನಿ. ಇದಾದಮೇಲೆ ಸ್ವಲ್ಪ ಆಯಿಲು, ಉಪ್ಪನ್ನ ನಾವು ನೂಡಲ್ಸ್ನ ಕುದಿಸ್ಕೋಬೇಕಾದ್ರೇ ನಾವು ಉಪ್ಪು ಹಾಕಿರ್ತೀವಿ. ಅದನ್ನು ನೋಡಿಕೊಂಡು ನೀವು ಉಪ್ಪನ್ನ ಇಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಸರ್ವ್ ಮಾಡ್ಕೊಳ್ಳಿ. ಸೊ ಹೆಂಗೆ ಕಾನ್ಸೆಪ್ಟ್ ಏನು ಇಟ್ಕೊಳ್ಳಿ ಅಂದರೆ, ವೆಜಿಟೇಬಲ್ಸಿಗೆ ನಾವು ಇನ್ನೂ ಉಪ್ಪು ಹಾಕಿಲ್ಲ, ಅದನ್ನು ನೋಡ್ಕೊಂಡು ವೆಜಿಟೇಬಲ್ಸಿಗೆ ತಕ್ಕಂತೆ ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಏನಾದರೂ ಸಪ್ಪೆ ಆಗಿದ್ರೆ ಲಾಸ್ಟಲ್ಲಿ ಬೇಕಾದ್ರೆ ನೀವು ಸರ್ವ್ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಜಾಸ್ತಿನೇ ಪೆಪ್ಪರ್ ಪೌಡರ್ನ ಹಾಕಿದ್ರೇ ನೂಡಲ್ಸಿಗೆ ಒಳ್ಳೆ ಟೇಸ್ಟಿ ಸಿಗುತ್ತೆ. ಅದಾದಮೇಲೆ ಸ್ವಲ್ಪ ಸೋಯಾ ಸಾಸ್, ಅದಾದಮೇಲೆ ಸ್ವಲ್ಪ ಗಾರ್ನಿಷಿಂಗ್ಗೆ ಸ್ಪ್ರಿಂಗ್ ಆನಿಯನ್ ಇದ್ದರೆ ಅದನ್ನು ಯೂಸ್ ಮಾಡಿ. ಅದರ್ವೈಸ್ ಕೊತ್ತಂಬರಿ ಇರುತ್ತಲ್ಲ, ಕೊರಿಯಾಂಡರ್, ಸೊ ಆರಾಮಾಗಿ ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ರೆಡ್ ಚಿಲ್ಲಿ ಪೌಡರ್ ಇದ್ದರೆ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿ, ಅದು ಆಪ್ಷನಲ್ಲು. ಇಲ್ಲಿ ನಾನು ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕಿದ್ದೀನಿ. ಸೊ ಅದನ್ನು ಹಾಕ್ಕೊಂಡು ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟ ಅಂದರೆ ಒಳ್ಳೆ ಫ್ರೈ ಆಗಿರುವಂಥ, ಕ್ರಂಚಿ ಆಗಿರುವಂಥ, ಸಾಫ್ಟ್ ಆಗಿರುವಂತಹ ನೂಡಲ್ಸು ಸರ್ವ್ ಮಾಡೋದಕ್ಕೆ ರೆಡಿಯಾಗಿರುತ್ತೆ. ಸೊ ನೂಡಲ್ಸ್ ತಿನ್ನುವಾಗ ಒಂದು ನೂಡಲ್ ಮಾತ್ರ ಸ್ಪೂನಿಂದ ಎಸ್ಕೇಪ್ ಆಗ್ತಾ ಇರುತ್ತೆ, ಶರ್ಟ್ ಮೇಲೆ ಬೀಳುತ್ತೆ. ಹೌದಾ? ಕರೆಕ್ಟಾ? ಶರ್ಟ್ ಮೇಲೆ ಲ್ಯಾಂಡ್ ಆಗುತ್ತೆ. ಅದಾದಮೇಲೆ ಹಿಂಗೇನೋ ನೂಡಲ್ಸನ್ನು ಒಳ್ಳೆ ಲೈಕ್ ಆಟ ಆಡಿಕೊಂಡು ಅದ್ರ ಜೊತೆ ಇಂಟ್ರಾಕ್ಷನ್ ಮಾಡೋ ಥರ ನಾವು ತಿಂತಾಯಿರ್ತೀವಿ. ಆದರೆ ಹೊಸ ಡ್ರೆಸ್ ಹಾಕ್ಕೊಂಡಾಗ ಏನಾದರೂ ಆ ಥರ ನೂಡಲ್ಸ್ ಏನಾದರೂ ಬಿತ್ತು ಅಂದರೆ ಹೆಂಗಿರುತ್ತೆ ಯೋಚನೆ ಮಾಡಿ ನೋಡಿ. ಸೊ ಅವಾಗ ನಿಮಗೆ ಅದನ್ನು ನಗು ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಈಗ ನಮ್ಮ ನೂಡಲ್ಸ್ ರೆಸಿಪಿ ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿನೇ ಸರ್ವ್ ಮಾಡಿ, ಬಿಸಿ ಬಿಸಿನೇ ತಿನ್ನಿ, ಮನೆಯಲ್ಲಿ ಫ್ಯಾಮಿಲಿ ಜೊತೆಗೆ ಕೂತು ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೂ ಹೆಚ್ಚೆಚ್ಚು ಹೊಸ ವೀಡಿಯೋಗಳಿಗೆ ನಾನು ಮತ್ತೆ ಸಿಗ್ತಾ ಇರ್ತೀನಿ. ಅಂತಿಲ್ದೆ ನೀವೇನು ಮಾಡಬೇಕು, ಈ ಥರ ಈಸಿ ರೆಸಿಪಿ, ಕಾಮಿಡಿ ಸ್ಟೋರೀಸು, ಇಂಟ್ರಾಕ್ಷನ್, ಫುಡ್ ಫ್ಯಾಕ್ಟ್ಸು, ಫನ್ ಕ್ವಿಝಸ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ವಾರಕ್ಕೆ 2 ಹೊಸ ವೀಡಿಯೋಗಳು ತೊಗೊಂಡು ಬರ್ತಾನೆ ಇರ್ತೀವಿ. ಇಫ್ ಇನ್ ಕೇಸ್ ವಿಡಿಯೋ ಲೈಕ್ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಕ್ವಿಝ್ ಸರಿಯಾದ ಉತ್ತರ ಏನಂತ ಅಂದರೆ ಎ, ಚೀನಾ. ಸೊ ಚೀನಾ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ನೋಡೋಣ ಯಾವ ರೀತಿ ಎಷ್ಟು ಜನ ಇಂಟ್ರ್ಯಾಕ್ಟ್ ಮಾಡಿರ್ತೀರಾ ಅಂತ. ಸೊ ನಿಮ್ಮ ಆನ್ಸರ್ ಸರಿಯಾಗಿದೆಯಾ ಇಲ್ವಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಯಾವ ರೆಸಿಪಿ ಬೇಕು ಅಂತ ಕೂಡ ಇಲ್ಲಿ ತಿಳಿಸಿ, ನಾನು ಅದನ್ನು ತರೋದಕ್ಕೆ ಟ್ರೈ ಮಾಡ್ತೀನಿ. ವಿತ್ ನಿಮ್ಮ ಹೆಸ್ರು ಜೊತೆಗೇ ನಾನು ನೆಕ್ಸ್ಟ್ ವಿಡಿಯೋನ ಮತ್ತೆ ನಿಮ್ಮ ಮುಂದೆ ಬರ್ತೀನಿ, ನಿಮ್ಮ ಹೆಸ್ರು ಹೇಳೇನೆ. ಸೊ ಕುಕ್ ಮಾಡಿ, ಸ್ಮೈಲ್ ಮಾಡಿ, ಹೊಟ್ಟೆ ತುಂಬ ತಿನ್ನಿ, ಡಯಟ್ ನಾಳೆಯಿಂದ ಶುರು ಮಾಡಿ. ಮತ್ತೆ ಸಿಗೋಣ, ಬಾಯ್, ಟೇಕ್ ಕೇರ್. ಅಂಟಿಲ್ ದೆನ್ ನೀವೇನು ಮಾಡಬೇಕು? ಸ್ಟೇ ಸೇಫ್ and stay healthy.
ಬಾಯ್ ಬಾಯ್, ಟೇಕ್ ಕೇರ್. ಸೊ ನಿಮ್ಗೆ ಯಾವುದಾದ್ರೂ ರೆಸಿಪಿಗಳನ್ನ ಗೊತ್ತಿದ್ದಲ್ಲಿ ಅಥವಾ ಹೊಸ ರೆಸಿಪಿಗಳು ಇನ್ನೂ ಮಾಡದೇ ಇರುವಂಥ ರೆಸಿಪಿಗಳು ಯಾವುದಾದ್ರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಏಕೆಂದರೆ ನಾವು ಆ ರೆಸಿಪಿನ ಮತ್ತೆ ಟ್ರೈ ಮಾಡೋಣ. ಸೊ ಆವಾಗ ನಿಮ್ಮ ಪೇಜ್ ಜೊತೆಗೆ ನಾನು ನಿಮ್ಮ ಹೆಸ್ರು ಜೊತೆಗೇ ಆ ರೆಸಿಪಿನ ನಿಮ್ಮ ಮುಂದೆ ಮಾಡಿ ತೋರಿಸ್ತೀನಿ. ಸೊ ಮತ್ತೆ ಬ್ಲೂಪರ್ಸಲ್ಲಿ ಬಂದುಬಿಟ್ಟೆ. ಸಾರಿ, ಟೇಕ್ ಕೇರ್, ಬಾಯ್.